ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ವ್ಲಾಗು ಸಂಡೇ 2 ಡೇಸ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಬಂದು ಅಡ್ಜಸ್ಟೇ ಆಗಿಲ್ಲ, ಇನ್ನೂ ಕೆಲಸಗಳು ಮುಗ್ದಿಲ್ಲ. 2 ಡೇಸ್ ಫುಲ್ಲು ರೆಸ್ಟ್ ತಗೊಂಡು, ರೆಸ್ಟ್ ಅಂತ ಏನಿಲ್ಲ, ಅಡ್ಜಸ್ಟೇ ಆಗ್ತಾಯಿಲ್ಲ. ಅಂದರೆ ಕೆಲಸಗಳು ಹಂಗೈತೆ. ಈಗ ಇರೋದು ಪಾಪನ ಇಟ್ಕೊಂಡು ಮಾಡ್ಕೊಳ್ಳೋದು. ನಮ್ಮಮ್ಮ ಹೇಳ್ದಂಗೆ ಐತೆ, ಹೋಗಿ ನಿಂಗೆ ಈಗ ಮಾಡ್ಕೊಳ್ಳೋದು. ಚಿಕ್ಕ ಪಾಪು ತೊಗೊಂಡೋಗಿ ಮಾಡ್ಕೊಂಡಂಗಲ್ಲ, ಅವಾಗೇನೋ ಮಲ್ಕೊಂಡ್ಬಿಡ್ತಿದ್ದ ಒಂದು ಜಾಗದಲ್ಲಿ. ಈಗ ಉಳ್ಕೊಂಡು ಹೋಗ್ತಾನೆ. ನಾನೇ ಎತ್ಕೊಂಡಿರ್ಬೇಕು ಅಂತ ಹಠ ಮಾಡ್ತಾನೆ. ಅವರಪ್ಪ ಇದ್ದರೆ ಅವರಪ್ಪನ ಜೊತೆ ಇರ್ತಾನೆ ಅಷ್ಟೇ. ಇವಾಗ ಗಾಡಿಯಲ್ಲಿ ಕರ್ಕೊಂಡೋಗಿದ್ದಾರೆ ಹಾಲು ತೊಗೊಂಡು ಬರ್ತೀನಿ ಅಂತ, ಅವ್ರ ಜೊತೆ ಹೋಗಿದ್ದಾನೆ. ಹಾಗಾಗಿ ಕೂತಿದ್ದೀನಿ. ಎಷ್ಟು ಕೆಲಸ ಅಪ್ಪ. ಹಂಗೂ ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಿರೋದಕ್ಕೆ ಹಂಗೆ ಮಸಾಲೆ ಎಲ್ಲ ರುಬ್ಬಿ ಕೊಟ್ಟಿದ್ದಾರೆ. ಫ್ರೀಝರಲ್ಲಿ ಇಟ್ಕೊಂಡು ಸಾಂಬಾರು ಮಾಡ್ಕೊಳ್ಳೋ ಥರ ಒಂದು 3 ಥರ. ಇವತ್ತು ಸಂಡೇ ಆಗಿರೋದ್ರಿಂದ ಮಟನ್ ಸಾರ್ದು ಮಾಡ್ತೀವಿ ಅಂತ ಮಟನ್ ಸಾಂಬಾರ್ದು ಮಸಾಲೆ ರುಬ್ಬಿ ಫ್ರೀಝ್ ಮಾಡಿ ಕೊಟ್ಟಿದ್ದಾರೆ. ಬಸ್ಸಾರ್ದೊಂದು ಫ್ರೀಝ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಟೊಮೊಟೊ ಬಾತದೊಂದು ಫ್ರೀಝ್ ಮಾಡಿ ಕೊಟ್ಟಿದ್ರು. ಟೊಮೊಟೊ ಬಾತ್ ನೆನೆ ಮಾಡ್ಕೊಂಡಿದ್ದೆ. ಎಲ್ಲ ಕೆಲಸ ಸ್ವಲ್ಪ ಆಗೈತೆ ಅಷ್ಟೇ. ಇನ್ನೂ ತುಂಬ ಇದೆ. ಬಟ್ಟೆ ಮಡ್ಚಿಕ್ಕೋದು ಒಂದಷ್ಟು ಆ ಕಡೆ ರೂಮಲ್ಲಿ ತುಂಬಿದ್ದೀನಿ. ಒಗ್ದಿರೋದೆಲ್ಲ ನಮ್ಮನೆಯವರು ಒಗ್ದು ತುಂಬಿರೋದು ಅದೊಂದಷ್ಟು ಐತೆ. ಇವತ್ತಿನ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇಗೆ ಹೋಗುತ್ತೆ ನೋಡೋಣ. ಬೆಳಿಗ್ಗೆನೇ ನಮ್ಮ ಮನೆಯವರು, ನಾವು ಇವತ್ತು ಸಂಡೇ ಅಲ್ವಾ ಸ್ವಲ್ಪ ಲೇಟಾಗಿರುತ್ತೆ ಎದ್ದು. ಫಿಲಮ್ ಯಾರ್ಯಾರಿಗೆಲ್ಲ ಗೊತ್ತು, ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಸಾಂಗ್ಸ್ ಎಲ್ಲ ಫೇವ್ರೇಟ್. ಇದನ್ನು ನೋಡ್ಕೊಂಡು ಕೂತಿದ್ದಾರೆ. ಹಾಗೆ ನೋಡ್ಕೊಂಡು ನಾನು ಕೂತಿದ್ದೀನಿ. ಅದು ತೊಗೊಂಡು ಬಂದ ಮೇಲೆ ಟೀ ಮಾಡ್ಕೊಂಡು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಅನೀಶ್ ಇನ್ನೂ ಕೂಡ ಮಲಗಿದ್ದಾನೆ, ಎದ್ದಿಲ್ಲ. ಹಂಗೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಏನಂತ, ಇನ್ನೂ ಇದ್ದು ಹೋಗ್ಬೋದಿತ್ತಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅಂತ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಬಂದು ಒಂದೇ ಸತಿ ಎಲ್ಲ ಮಾಡ್ಕೊಳಕ್ಕಾಗಲ್ವಲ್ಲ ಪಾಪನ ಇಟ್ಕೊಂಡು ಅಂತ ಅಂದ್ಬಿಟ್ಟು ನಾನು ಒಂದೊಂದೇ ಮಾಡ್ಕೊಳ್ಳೋಣ ಕೆಲಸಗಳನ್ನ ಅಂತ ಬೇಗ ಬಂದಿದ್ದು. ಎಲ್ಲ ನೋಡಿ ವಾಶ್ ಮಾಡಿ ಹೆಂಗಂದ್ರೆ ಹಂಗೆ ಇಟ್ಟಿರೋದು. ಸ್ವಲ್ಪ ಜೋಡಿಸಿಟ್ಟಿದ್ದೀನಿ. ಮಡ್ಚೋದಿನ ಅಷ್ಟು ಐತೆ. ಅಪ್ಪ ವಾಶ್ ಮಾಡೋದು ಒಂದಷ್ಟು ತುಂಬ ಐತೆ ಇದ್ರೊಳಗಡೆ. ಇನ್ನು ಬೇಗ ಪಾಪಂಗೆ ಸರಿ ಮಾಡಿ ತಿನ್ನಿಸ್ಬಿಡ್ತೀನಿ. ಅಡುಗೆ ಮಾಡಬೇಕಾಗುತ್ತಲ್ಲ, ಹಾಗೆ ಸ್ವಲ್ಪ ಆಚೆ ಹೋಗೋದಿದೆ. ತುಳಸಿ ಗಿಡದ ಪಾಟ್ ತರಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಸ್ವಲ್ಪ ಹಾಳಾಗ್ತಾ ಇರೋದ್ರಿಂದ ಸ್ವಲ್ಪ ಮಣ್ಣು ಎಲ್ಲ ದೊಡ್ಡದಾಗಿರಲಿ ಪಾಟು ಅಂತ. ನೋಡೋಣ ಏನೇನಾಗುತ್ತೆ. ಒಂದು ಸ್ವಲ್ಪ ಗಿಡನ ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ರೋಸ್ ಗಿಡ ಆ ಥರ ಏನಾದರೂ ಹೂವು ಬಿಡೋ ಥರದ್ದು, ಹೂವು ಬಿಡಬೇಕು ಆ ಥರ ಗಿಡ ತರೋಣ ಅಂತ. ನೋಡೋಣ, ಹೋಗ್ಬಿಟ್ಟು ಬರ್ತೀನಿ. ಇವತ್ತು ಸಂಡೇ ಇರೋದ್ರಿಂದ ಇವಾಗ ಹೋದ್ರೇ ಆಗುತ್ತೆ, ಇಲ್ಲಾಂದರೆ ಮತ್ತೆ ವೀಕ್ ಡೇಸಲ್ಲೆಲ್ಲ ಸಿಗೋದಿಲ್ಲ. ಪಾಪನ ಸರಿ ಮಾಡೋಕ್ಕೆ ಊರಿಗೆ ಹೋಗಿದ್ನಲ್ಲ, ಈ ಥರ ಮಡಿಕೆ ತೊಗೊಂಬಂದಿದ್ದೀನಿ. ಇದರಲ್ಲಿ ಮಣ್ಣಿನಲ್ಲಿ ತಿನ್ಸಿದ್ರೆ ಒಳ್ಳೆಯದು ಹೆಲ್ತ್ಗೆ ಅಂತ ಅಂದ್ಬಿಟ್ಟು, ಹಾಗಾಗಿ ಇದರಲ್ಲೇ ಮಾಡ್ಕೊತೀನಿ. ನಾನು ಜಾಸ್ತಿ ಅಂದರೆ ರಾಗಿ ಸರಿ ತಿನ್ನಿಸ್ತೀನಿ. ಅಕ್ಕಿದ್ದು ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕೇಳಿದ್ರಿ. ಪಾಪಗೆ ಸರಿ ಮಾಡೋದು ವಿಡಿಯೋ ಇದೆ, ಚೆಕ್ ಮಾಡಿ ಒಂದ್ಸರಿ. ಅಕ್ಕಿದ್ದು ಸ್ವಲ್ಪ ಕಡಿಮೆನೇ ತಿನ್ನಿಸೋದು. ರಾಗಿ ಸರಿನೇ ನಾನು ಜಾಸ್ತಿ ತಿನ್ನಿಸ್ತೀನಿ. ಅವನಿಗೆ 2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. 2 ಸ್ಪೂನ್ ಹಾಕ್ಕೊತೀನಿ. ಅದಕ್ಕೆ ಒಂದೇ ಒಂದು ಆಗೋಷ್ಟು ಕಲ್ಲುಪ್ಪು ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕೋಲ್ಲ. ಇದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಇಡೋದು. ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋದು. ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಗಂಟಿಲ್ದಂಗೆ ಆಗುತ್ತೆ. ಆಮೇಲೆ ಮಿಕ್ಕಿ ನೀರು ಹಾಕ್ಕೊಂಡ್ರೆ ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಆಗುತ್ತೆ. ನನಗೆ ಇದರಲ್ಲಿ 1 ಗ್ಲಾಸ್ ನೀರು ಹಾಕ್ತೀನಿ. ಇದು ಬಿಸಿ ಹತ್ತೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು, ಬಟ್ ತುಂಬ ಬಿಸಿ ಪಾಪಕ್ಕೆ ತಿನ್ಸೋವರೆಗೂ ಬಿಸಿ ಇರುತ್ತೆ. ಮಾಮೂಲಿ ಸ್ಟೀಲಲ್ಲಾದರೆ ತಿನ್ಸೋಷ್ಟಕ್ಕಾಗಲೇ ಹಾರ್ಕೊಂಬಿಟ್ಟಿರುತ್ತೆ. ಇದರಲ್ಲಿ ಆ ಥರ ಇರೋಲ್ಲ. ಅವ್ನಿಗೆ ತಿನ್ಸೋವರೆಗೂ ಫುಲ್ ಬಿಸಿಯಾಗಿರುತ್ತೆ. ಮತ್ತು ಹೆಲ್ತಿ ಕೂಡ. ಮಕ್ಕಳಲ್ವಾ, ಒಂದು ಚಿಕ್ಕ ಬದಲಾವಣೆ ತೊಗೊಳ್ಳೋಣ ಅಂತ ಅಷ್ಟೇ. ಆಗದಲ್ಲಿರೋದೇನು ಬೇಡ, ಅಂಥದ್ದನ್ನ ಚೇಂಜ್ ಮಾಡೋಣ ಅನ್ನೋಷ್ಟು. ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಟ್ರೈ ಮಾಡಿ ಒಳ್ಳೇದು ಕೊಡೋಣ ಅಂತ. ಇನ್ನು ಇದನ್ನು ಒಲೆ ಮೇಲೆ ಇಟ್ಟು ಬಿಸಿ ಮಾಡಿ, ತುಂಬ ಏನು ಇದು ತೊಗೊಳ್ಳೋದಿಲ್ಲ. ಒಂದಿನ ನೀರಲ್ಲಿ ನೆನೆಸಿಡೋದು ಅಷ್ಟೇ. ಇದನ್ನು ನಾನು ಕೇಳಿದೆ ತೊಗೊಳತ್ತವು ಒಡ್ಕೊಳ್ಳೋದೇನೂ ಆಗಲ್ವ ಅಂತ. ಇಲ್ಲ, ಆ ಥರ ಏನೂ ಆಗಲ್ಲ. ಅಡುಗೆ ಮಾಡೋದು ಮಕ್ಕಳಿಗೆ ರಾಗಿಯಿಂದ ತುಂಬ ಬೆನಿಫಿಟ್ಸ್ ಇದೆ. ಐರನ್ ಜಾಸ್ತಿ ಇರೋದ್ರಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ಅನಿಮಿಯಾ ಅನ್ನೋದನ್ನ ಅವಾಯ್ಡ್ ಆಗುತ್ತೆ. ಕ್ಯಾಲ್ಶಿಯಂ ರಿಚ್ ಇರೋದ್ರಿಂದ ಮೂಳೆ ಮತ್ತು ಹಲ್ಲುಗಳು ಸ್ಟ್ರಾಂಗ್ ಆಗಿರ್ತವೆ, ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ. ಇದರಿಂದ ನಾವು ಬಟ್ಟೆಯಲ್ಲಿ ಜಾಲ್ಸಿ ಫೈನ್ ಪೌಡರ್ ಅಲ್ವಾ ರಾಗಿ ಸರಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಮತ್ತು ವೆಯ್ಟ್ ಗೇನ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಎನರ್ಜಿ ಕೊಡುತ್ತೆ. ಮಕ್ಕಳಿಗೆ ಈ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಇರ್ತಾರೆ, ಅವ್ರಿಗೆ ಎನರ್ಜಿ ಬೇಕೇ ಬೇಕು. ಮತ್ತು ಕಾನ್ಸ್ಟಿಪೇಷನ್ ಅನ್ನೋದು ಇದರಿಂದ ಕಡಿಮೆ ಇರುತ್ತೆ. ಬೇರೆ ಫುಡ್ಗಿಂತ ಇದರಲ್ಲಿ ಈಸಿಯಾಗಿ ಡೈಜೆಷನ್ ಆಗೋದ್ರಿಂದ, ಮತ್ತು ಇಮ್ಯುನಿಟಿ ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ.
ಸೊ ಮಕ್ಳಿಗೋಸ್ಕರ ಬೇರೆ ಬೇರೆ ಫುಡ್ ಅಂತ ಯಾವುದೂ ಹುಡ್ಕೋಕೆ ಹೋಗಬೇಡಿ, ಗೊತ್ತಿಲ್ಲದಲ್ಲೇ ಏನೂ ಕೊಡೋಕ್ಕೆ ಹೋಗಬೇಡಿ. ಗೊತ್ತಿದ್ದರೆ ಮಾತ್ರ ಕೊಡಿ ಫುಡ್ ಬಗ್ಗೆ. ಅದು ಗೊತ್ತಿಲ್ಲ ಅಂದರೆ ತುಂಬ ಒಳ್ಳೆಯದು, ರಾಗಿ ಸರಿನ ಸೆಲೆಕ್ಟ್ ಮಾಡಿ ಕೊಡಿ. ಚೆನ್ನಾಗಿ ಬೆಂದಿರುತ್ತೆ, ತುಂಬ ಟೇಸ್ಟಾಗೂ ಬಂದಿರುತ್ತೆ, ಮತ್ತು ಹೆಲ್ತಿಗೂ ಬಿಸಿ ಬಿಸಿ ಕೊಡೋಲ್ಲ. ಹಂಗಾಗಿ ಸ್ವಲ್ಪ ನಾವು ಬೆಚ್ಚಗಿರಬೇಕು, ಕೈಯಲ್ಲಿ ಆದರೆ ಗೊತ್ತಾಗುತ್ತೆ ಬಿಸಿ ಇದೆಯಾ ಆರಿದೆಯಾ ಅಂತ. ಹಾಗಾಗಿ ಕೈಯಲ್ಲಿ ತಿನ್ಸೋದು ನಾನು. ನಮ್ಮಮ್ಮನೂ ಅದನ್ನೇ ಅದು ಹೇಳ್ಕೊಟ್ಟಿದ್ದಲ್ಲ, ನಾನು ಹಾಗೆ ರೂಢಿ ಆಗಿಬಿಟ್ಟಿದ್ದೀನಿ. ಸ್ಪೂನಲ್ಲೆಲ್ಲ ಏನೂ ತಿನ್ಸೋಕ್ಕೋಗಲ್ಲ. ಅದಕ್ಕೋಸ್ಕರ ನೇಲ್ಸ್ ಎಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಂಡಿರ್ತೀನಿ. ನಾನು ಯಾವಾಗಲೂ ನೇಲ್ಸ್ ಬೆಳೆಸಿಲ್ಲ. ಮತ್ತು ಇದಕ್ಕೋಸ್ಕರ ಹುಷಾರಾಗಿ ನೋಡಿಕೊಂಡು ಕ್ಲೀನ್ ಮಾಡ್ಕೊತೀನಿ. ಕೈಯಲ್ಲಿ ತಿನ್ನಿಸ್ತೀನಲ್ಲ ಪಾಪುಂಗೆ, ಹಾಗಾಗಿ ನನಗೆ ಅನ್ಸಿದ್ರೆ ಬೆಸ್ಟು ಕೈಯಲ್ಲಿ ತಿನ್ಸೋದೇ ಬೆಸ್ಟು. ಅದು ಊಟನ ಕೈಯಿಂದ ಫೀಲ್ ಮಾಡಿ ತಿನ್ನಬೇಕು. ನಾವು ಕೂಡ ಪಾಪುಗೂ ಕೂಡ ನಮ್ಮ ಫೀಲಿಂಗ್ ಅವ್ರಿಗೆ ಗೊತ್ತಾಗಬೇಕಲ್ವ. ನಮ್ಮಮ್ಮ ಅನ್ನೋದು ಒಂದು ತಾಯಿ ಅನ್ನೋದು ಟಚ್ಚಿಂದನೇ ಗೊತ್ತಾಗೋದು ಜಾಸ್ತಿ. ಹಾಗಾಗಿ ಅದನ್ನು ಆ ಥರನೂ ನಂಬ್ತೀನಿ. ಈ ಥರ ಅದು ಬಿಸಿ ಇದೆಯಾ ಚೆನ್ನಾಗಿದೆಯಾ ಅನ್ನೋದು ಹಿಂಗೆ ಮುಟ್ಟಿ ನೋಡಿ ಕೊಡೋಕ್ಕೆ ಬೆಸ್ಟ್ ಅಂತ ನನಗೆ ಕೈಯೇ ಬೆಸ್ಟು. ಹಾಗಾಗಿ ನಾನು ಕೈಯಲ್ಲೇ ತಿನ್ನಿಸೋದು. ಹಂಗೆ ಅವನ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳಿದ್ರಿ, ಅದನ್ನು ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಊಟ ತಿನ್ನಿಸ್ಬಿಟ್ಟು ಹೇಳ್ತೀನಿ. ಈಗ ತಿನ್ನಿಸ್ತೀನಿ. ನಾನು ಕೈಯಲ್ಲೇ ತುಪ್ಪ ಹೆಜ್ಜಿ ಕೈಯಲ್ಲಿ ತಿನ್ನಿಸಿದೆ. ಈಗ ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಪಾಪುಗೆ ಸರಿ ಎಲ್ಲ ತಿನ್ನಿಸಿ ನಾವು ಊಟ ಎಲ್ಲ ಮಾಡಿಕೊಂಡು ಒಂದೇ ಸತಿ ಅಡುಗೆ ಮಾಡಿದ್ದೆ. ಈಗ ನಾನೇನು ಮಾಡೋಕ್ಕೆ ಹೋಗಿರಲಿಲ್ಲ, ಲೇಟ್ ಆಗಿತ್ತು. ಪಾಟು ಕೇಳ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿರೋದ್ರಿಂದ ಆಚೆ ಪಾಟು ಏನಾದರೂ ತರಬೇಕಂದ್ರೆ ಗಾಡಿಯಲ್ಲಿ ಆಗಲ್ಲ ಅಂತ ಕಾರಲ್ಲೇ ಹೋಗ್ತೀವಿ. ಹಾಗೆ ಹನೀಶಂಗೆ ಸ್ವಿಮ್ಮಿಂಗ್ ಕ್ಲಾಸ್ ಕೇಳ್ಕೊಂಡು ಬರಬೇಕಿತ್ತು. ಸ್ವಿಮ್ಮಿಂಗು ತುಂಬ ದಿನದಿಂದ ಕೇಳ್ತಾ ಇದ್ದಾವೆ. ಏನಿಲ್ಲ ಅಂದರೂ ಒಂದು 4 ಇಯರ್ಸಿಂದ ಕೇಳ್ತಾ ಇದ್ದೇನೆ, ಬಟ್ ನಾವೇ ಸೇರಿಸಿಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಅಂತ ಹಿಂಗೆ ಮುಂದಕ್ಕೆ ಹಂಗೆ ಕಲಿಬೋದು ಅಂತ ಅಂದ್ಕೊಂಡ್ವಿ. ಹಂಗೆ ಕಲಿಸೋಣ ಅಂತ ಅಂದ್ಕೊಂಡು ಅವರಪ್ಪ ನಾನೇ ಹೇಳ್ಕೊಡ್ತೀನಿ ಯಾವಾಗಾದರೂ ಸ್ವಿಮ್ಮಿಂಗ್ಗೆ ಕರ್ಕೊಂಡು ಹೋದಾಗ ಬಿಡು, ಏನು ಅದಕ್ಕೆ ಕ್ಲಾಸ್ಗೆ ಹಾಕ್ಬೇಕಂತ. ಬಟ್ ಅವ್ನಿಗೇನು ಬರೋದೇ ಇಲ್ಲ. ಎಷ್ಟು ಸತಿ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ರೂ ಅವ್ನಿಗೆ ಬರಲಿಲ್ಲ. ಮತ್ತು ಕೇಳ್ಕೊಂಡು ಬರೋಣ ಅಂತ ಹೋದ್ವಿ. ಇಲ್ಲಿ ಆಗಲೇ ಇನ್ನೇನು ಸಮ್ಮರ್ ಕ್ಲೋಸ್ ಆಗ್ತಾ ಬಂತು. ಇನ್ನು ಒಂದು 10 ಕ್ಲಾಸಸ್ ಇದೆ ಅಷ್ಟೇ ಮೇಡಮ್, ಬೇಕಂದರೆ ಸೇರಿಸಿ ಆಮೇಲೆ ಬೇಕಂದರೆ ಕಂಟಿನ್ಯೂ ಮಾಡಿಯೋರಂತೆ ಅಂತಂದರು. ಮತ್ತೆ ಇಲ್ಲ ಜೂನಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಬಂದುಬಿಟ್ವಿ ಕೇಳಿಕೊಂಡು. ಅಮೌಂಟ್ ಎಷ್ಟಾಗುತ್ತೆ ಏನು ಅಂತ 5000 ಹೇಳಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಅವ್ನಿಗೆ ತುಂಬ ಆಸೆ ಇದ್ಮೇಲೆ ಸೇರಿಸಲೇಬೇಕು. ಇನ್ನು ನಮ್ಮ ಪಾಪು ಅಂತೂ ಆ ಗೇರ್ನ ಎಷ್ಟು ಎಳಿಯಕ್ಕೆ ಹೋಗ್ತಾನೆ ಅಂದರೆ ಇವಾಗ ಎಷ್ಟು ಹಿಡಿದ್ರು ಬಗದೇ ಇಲ್ಲ. ಅವನಿಗೆ ಗೇರ್ ಹಾಕಬೇಕು. ನೀ ಬದುಕಿದರೆ ಮಾತ್ರ ನಿನ್ನ ಸ್ಥಾನಮಾನ, ಆಮೇಲೆ ನೀ ಸತ್ತಾಗ ಮುಟ್ಟಿದರೆ ಮಾಡುವರು ಸ್ನಾನ, ಇಷ್ಟೇ ತಿಳಿಯೋ ಆಡಂಬರದ ಜೀವನ. ಅನೀಶ್ ಅವ್ರ ಸ್ಕೂಲ್ ಹೋಯ್ತು, ಎಲ್ಲ ಕಡಿದ್ಬಿಟ್ಟು ಮನೆ ಕಟ್ಟಿದ್ದಾರೆ. ಅಲ್ಲಿಂದ ಇಲ್ಲೊಂದು ನರ್ಸರಿ ಇದೆ, ಚೆನ್ನಾಗಿರುತ್ತೆ ಗಿಡಗಳು, ಬಾ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ಬಟ್ ಅವ್ರಿಗೆ ಕೂಡ ಮನಸ್ಸೇ ಇರಲಿಲ್ಲ ಅನ್ಸುತ್ತೆ, ಯಾಕೋ ಸಂಡೇ ಗೊತ್ತಿಲ್ಲ. ಏನು ಕೇಳಿದ್ರು ಇನ್ನು ನಾಳೆ ನೆಕ್ಸ್ಟ್ ವೀಕ್ ಬನ್ನಿ, ಇನ್ನೂ ಚೆನ್ನಾಗಿರೋ ಗಿಡಗಳು ಬಂದಿರ್ತವೆ ಅಂತ ಹೇಳಿದ್ರು. ಮತ್ತು ಈ ಪಾಟು ಕೇಳಿದೆ, ತುಂಬ ಕಾಸ್ಟ್ಲಿ ಹೇಳಿದ್ರು. ಸರಿ ಗಿಡಗಳು ಎಲ್ಲ ಒಟ್ಟಿಗೆ ತಗೊಳ್ಳೋಣ ಅಂತ ವಾಪಸ್ ಬಂದುಬಿಟ್ವಿ. ರೋಸ್ ಗಿಡ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅದು ಏನಂದರೆ ತುಂಬ ಬಿಸಿಲಿದ್ರೆ ಮಾತ್ರ ಅಂತೆ ಬರೋದು. ಅದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಬಿದ್ದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಮ್ದು 12 ಗಂಟೆವರೆಗೂ ಅಷ್ಟೇ ಬಿಸಿಲು ಅಂತ ಅಂದಿತ್ತು. ಹಂಗಂದ್ರೆ ನೀವು ಹಾಕಿನೂ ವೇಸ್ಟು, ನನಗೇನು ಕೊಡೋದಲ್ಲ ಮೇಡಮ್, ನೀವು ತೊಗೊಂಡೋದ್ರ ಕಸ್ಟಮರು ನಮ್ಗೆ ಬೈಕೋಬಾರ್ದು ಅಂತ ಹೇಳಿದ್ರು. ಸರಿ ಆಯಿತು, ಇನ್ನೇನು ಮಾಡೋದು ಅಂತ ವಾಪಸ್ ಬಂದು ಇನ್ನು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಇನ್ನು ನಮ್ಮ ಮನೆಯವ್ರು ಇದ್ರಲ್ಲ ಅವ್ರದ್ದು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕಿತ್ತು. ಅವ್ರು ಇದ್ರೇ ಅದು ಹಳೆ ಬಟ್ಟೆ ಬೇಕಾಗ್ದಲ್ಲಿರೋದು ಬೇಕಿರೋದು ಎಲ್ಲ ತುಂಬೋಗ್ಬಿಟ್ಟಿತ್ತು. ಸೊ ಜಾಗನೇ ಸಾಕಾಗ್ತಿರ್ಲಿಲ್ಲ. ಅವ್ರು ಹೆಂಗೂ ಮನೇಲಿ ಇದ್ರೆಲ್ಲ ಪಾಪುನ ಇಟ್ಕೋತಾರೆ. ಮತ್ತು ಯಾವ್ದು ಬೇಕು ಯಾವ್ದು ಬೇಡ ಕೇಳ್ಬಿಟ್ಟೆಲ್ಲ ಎತ್ತಿ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗಿತಾ ಇದ್ದೆ. ಇನ್ನು ಇದು ಮನಿ ಬ್ಯಾಂಕ್ ವುಡ್ ಅಂತ ಬರುತ್ತಲ್ಲ, ಆನ್ಲೈನಲ್ಲೆಲ್ಲ ಸಿಗುತ್ತಲ್ಲ, ಯಾರೋ ಬರ್ತಡೇಗೆ ರಿಟರ್ನ್ ಗಿಫ್ಟ್ ಆ ಥರ ಕೊಟ್ಟಿದ್ರು. ಅದರಲ್ಲಿ ಅನೀಶು ಸ್ವಲ್ಪ ದುಡ್ಡು ಹಾಕಿ ಇಟ್ಕೊಂಡಿದ್ದ. ಬಾಕ್ಸೇ ಓಪನ್ ಆಗೋಯ್ತು, ಮತ್ತು ಒಳಗಡೆ ಎಲ್ಲ ಬೂಸ್ಟ್ ಬಂದುಬಿಟ್ಟಿತ್ತು. ಯಾರೋ ತೊಗೊಬೇಡಿ. ಇನ್ನು ನಾನು ಕ್ಲೀನ್ ಮಾಡಬೇಕಾದ್ರೆ ಕಾಲ್ ಚೈನ್ ಸಿಕ್ತು ನಾವು. ಇಲ್ಲಿ ಇಟ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ನಾನು. ನನ್ನ ಕಾಲ್ ಚೈನು ಕಳ್ದೋಗವೆ ಅಂತ ನಮ್ಮ ಅಮ್ಮರ ಮನೆಯೆಲ್ಲ ಹುಡುಕಿಸಿ ಪವಿತ್ರನ ಬ್ಯಾಗೆಲ್ಲ ಹುಡುಕಿಸ್ಬಿಡಿ ಇಲ್ಲೇ ಬಿಟ್ಟಿದ್ದೀನಿ ವಾಟ್ರೂಬಲ್ಲಿ. ಅವೇ 6 ಸತಿ ಹೋದ್ರೆ ನಮ್ಮ ಅಮ್ಮರ ಮನೆ ಬೀರು ಇಕ್ಕಿದ್ದೀನಿ ಅಂದ್ಬಿಟ್ಟು ಬೀರು ಪೂರ್ತಿ ಹುಡುಕಿದ್ದೀನಿ. ಇವಾಗ ಸಿಕ್ತು. 8 ತಿಂಗಳಿಂದ ಕಾಲು ಚೈನ್ ಹಾಕೊಂಡಿರ್ಲಿಲ್ಲ, ಇವಾಗ ಹಾಕೊಂತೀನಿ. ಏನು ಮಾಡ್ತಿದ್ದೀರಾ ಸಾರು? ಅಲ್ಲ ನೀನು ನನಗೆ ದೋಸೆ ಹಾಕೊಡಲ್ವಾ? ಹೌದಾ, ಏನೋ ಹಾಡು ಹೇಳ್ತಿದ್ದೆ ಹೇಳು. ಆಮೇಲೆ ಜನ್ಮ ಪೂರ್ತಿ ಆಡಿದರು ನಾ ಪದವಿ ಮುಗಿಯಲ್ಲ. ಆಮೇಲೆ
ಅಮ್ಮ ಅಡುಗೆ ಮಾಡೋದು ಕಲಿತವ್ರೆ ನಮ್ಮ ಸಾಹೇಬರು. ಹಾಕಕ್ಕೆ ಬರುತ್ತಾ? ಹ್ಞೂ 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 ಇಲ್ಲ ಇಲ್ಲ ತಿರುಗಿಸೋದೇನೆ ಫುಲ್ಲು. ಹ್ಞೂ ಈಗ ಆಯಿಲ್ ಹಾಕ್ಕೊಳ್ಳಿ ಸ್ಪೂನಲ್ಲಿ ತಗೊಂಡು ಅಷ್ಟೇ. ಹಂಗೆ ಎತ್ಕೊ, ಒಂಚೂರು ಎತ್ಕೊ. ಹಿಂದಕ್ಕೆ ಇಡೋದನ್ನ ಮುಂದಕ್ಕೆ ಹಾಕ್ಬಿಡಿ. ಮಧ್ಯದಲ್ಲ ಅತ್ತೆ ಹೆಚ್ಚಂಗಿಲ್ಲ ನೋಡು, ಸ್ಪೂನ್ ಎಲ್ಲ ಇಟ್ಟಾಗ್ಲಿಲ್ವಾ? ಹಿಂಗೆ ಇಟ್ಕೊಂಡು ಹಿಂಗೆ 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 ಬಿಡಬೇಕು ಸುತ್ತ ಎಡ್ಜ್ ಲಾಸ್ಟು. ಅದನ್ನ ಎತ್ತಿಗೆ ಬಿಡು, ಅದನ್ನ ಹಾಕ್ಬೇಡ ಮತ್ತೆ ಅದ್ರೊಳಗಡೆ. ಹ್ಞೂ ಟಚ್ ಆಯ್ತಾ ಬಿಸಿ? ಹ್ಞೂ ಅಡುಗೆ ಮಾಡೋದು ಕಲಿಬೇಕಂತೆ. ಹೆಂಗೆ ಅನಿಸ್ತು ನಿಂಗೆ ಅಡುಗೆ ಮಾಡೋದು ಕಲಿಬೇಕು ಅಂತ? ಹಾಂ, ಏನೋ ಮಾಡೋದಂತಲ್ಲ, ಅವತ್ತು ಕೇಳ್ತಿದ್ದಲ್ಲ ನನ್ನ, ಮನೆಗೆ ಹೋದ್ಮೇಲೆ ಅಡುಗೆ ಮಾಡೋದು ಹೇಳ್ಕೊಡು, ನಾನು ನಿನಗೆ ಟೀ ಮಾಡಿಕೊಡ್ತೀನಿ, ಕಾಫಿ ಮಾಡಿಕೊಡ್ತೀನಿ ಅಂತ ಅಂದಲ್ಲ. ಏನಕ್ಕೆ ಹಂಗಂದೆ ಹೇಳು? ಯಾಕೆ ಹಂಗೆ ಅನ್ನಿಸ್ತು? ಹ್ಞೂ, ಅಕ್ಕನ ಮನೆಗೆ ಹೋದಾಗ ಅಕ್ಕ ಮಾಡ್ತಿತ್ತಾ? ಏನು ಮಾಡ್ತು? ಕಾಫಿ ಮಾಡ್ತಾ? ಹ್ಞೂ 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 ನೀನು ಮಾಡಬೇಕು ಅಂದ್ಕೊಂಡಿದ್ಯಾ ಮ್ಯಾಂಗೋ ಹಣ್ಣು ಆದಮೇಲೆ ಐಸ್ ಕ್ರೀಮ್ನ? ಹ್ಞೂ ಫೋನ್ ಮಾಡಿ ಕೇಳ್ಕೊ ಏನೇನು ಬೇಕು ಅಂತ. ಅಂತೂ ಇಂತೂ ನಮ್ಮ ಹುಡುಗ ಒಂಚೂರು ದೋಸೆ ಹಾಕಬೇಕು, ಗ್ಯಾಸ್ ಹಚ್ಚಬೇಕು, ಆಫ್ ಮಾಡೋದು ಕಲ್ತಾನೆ, ಹಚ್ಚೋದು ಕಲ್ತ್ಕೊಬಿಟ್ಟದೆ. ಉರಿ ಜಾಸ್ತಿ ಮಾಡು, ಬೇಯಬೇಕಲ್ವ ಅದು. ಕಡಿಮೆಲೇ ಇದ್ದರೆ ತುಂಬ ಜಾಸ್ತಿನೂ ಮಾಡಬಾರ್ದು, ತುಂಬ ಕಡಿಮೆನೂ ಮಾಡಬಾರ್ದು. ಬಿಡು ಅಷ್ಟರಲ್ಲಿರಲಿ. ಈಗ ಎತ್ತು ನೋಡೋಣ ಹೆಂಗೆ ಎತ್ತತಿ, ಎತ್ತಕ್ಕೆ ಬರುತ್ತಾ? ಇದು ಹಾಂ ದಿನ ಸರಿ ಹೋಯ್ತಿತ್ತು, ಇವತ್ತು ಮಾತ್ರ ಹಂಗೆ ಆಗ್ತೈತೆ. ತಟ್ಟೆ ಹಿಡ್ಕೊ, ತಟ್ಟೆನಾ ಅದಲ್ಲ, ತಟ್ಟೆ ಹಿಡ್ಕೊ. ಹಂಗೆ ಜನ ತಲೆಯಲ್ಲಿ ಬುದ್ಧಿ ಐತೆ, ನಾನು ಇಲ್ಲ ಅಂದ್ಕೊಂಬಿಟ್ಟಿದ್ದೆ. ಇದೇನು ಈಸಿಯಾಗಿ ಎದ್ಬಿಡುತ್ತೆ ದೋಸೆ. ಇದು ಹೆಂಚಲ್ಲಿ ಇದ್ರದ್ದು ಲಿಂಕ್ ಬೇಕಂದರೆ ಟ್ಯಾಗ್ ಮಾಡಿರ್ತೀನಿ. ಐರನ್ದು ತುಂಬ ಚೆನ್ನಾಗಿದೆ ತವ ಮಾತ್ರ. ಎಷ್ಟು ನೀಟಾಗಿ ದೋಸೆ ಬರುತ್ತೆ ಅಂತ. ದೋಸೆ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ದೋಸೆ ಆಮ್ಲೆಟ್. ಟಚ್ ಮಾಡ್ಕೊಬೇಡ ಕೈಗೆ, ದೂರ ಹಿಡ್ಕೊ, ಇನ್ನೂ ತುದೀಲಿ ಹಿಡ್ಕೊ. ಹಾಂ, ಫುಲ್ ತುದೀಲಿ ಹಿಡ್ಕೋಬೇಕು, ಟಚ್ ಆಗುತ್ತೆ ಕೈಗೆ. ಅದು ಫುಲ್ ತುದೀಲಿ ಹಿಡ್ಕೋಬೇಕು, ಮುಂದೆ ಹಿಡ್ಕೊಂತಾರ. ಓಕೆ, ನನಗೋಸ್ಕರ ನನ್ನ ಮಗ ಮಾಡಿಕೊಟ್ಟಿರೋ ದೋಸೆ. ನಾನು ನಿಂಗೋಸ್ಕರ ಒಂದೇ ಒಂದು ದೋಸೆ ಹಾಕ್ತೀನಿ ಕೊಡು ಅಪ್ಪ. ನಾನು ನಮ್ಮ ಹನೀಶಂಗೋಸ್ಕರ ಒಂದು ದೋಸೆ ಹಾಕ್ತೀನಿ ಇವತ್ತು. ಅಪ್ಪಂಗೂ ಮಾಡಿಕೊಟ್ಬಿಡ್ತೀಯಾ? ಏನನಿ ಸಿಡಿಯುತ್ತಲ್ಲ ಒಂದ್ಸರಿ. ಅಯ್ಯೋ ಬರಲ್ಲ ಕಣ, ಕ್ಯಾಮ್ರಾ ನೋಡ್ಕೊಂಡು ಮಾಡಕ್ಕೆ ಹೋದೆ, ಏನೇನೋ ಆಯಿತು. ಓಕೆ ಮಚ್ ಎಣ್ಣೆ ಹಾಕ್ಲಿಲ್ಲ, ಪರವಾಗಿಲ್ಲ, ಬರುತ್ತೆ ಅದು. ಎಣ್ಣೆ ಹಾಕಿಲ್ಲ ಅಂದರೆ ಬರುತ್ತೆ. ನೀನಿಶ ಥ್ಯಾಂಕ್ಸ್. ವೆಲ್ಕಮ್. ನಾನು ಹಾಕ್ಕೊಡ್ತೀನಿ, ನೀನು ತಿನ್ಬಾ. ನೀನು ಹಾಕಿರೋ ದೋಸೆ ನಾನೇ ತಿಂತೀನಿ, ಓಕೆನಾ? ಬುಳ್ಳಲ್ಲೆಲ್ಲ ಶೆಕೆರಿ ಕಿತ್ಕೊಂಡಿದ್ದಾಗಲೇ. ನೀವು ಎಷ್ಟು ಬೆವರುತ್ತೀಯ ಗೊತ್ತಾ, ಸಿಕ್ಕಾಪಟ್ಟೆ ಬೆವರ್ತಾನೆ. ಇನ್ನು ಅನೀಶ್ ಅಂತೂ ಪವಿತ್ರರ ಮನೆಗೆ ಹೋಗಿ ಬಂದಮೇಲೆ ಅಡುಗೆ ಮಾಡೋದ್ರ ಮೇಲೆ ಇಂಟ್ರೆಸ್ಟ್ ಬಂದುಬಿಟ್ಟೈತೆ. ಮಮ್ಮಿ ಅಡುಗೆ ಮಾಡೋದು ಹೆಂಗೆ ನನಗೂ ಹೇಳ್ಕೊಡು, ನಾನು ಮಾಡ್ತೀನಿ, ನಿನಗೆ ಟೀ ಮಾಡಿಕೊಡ್ತೀನಿ, ಕಾಫಿ ಮಾಡಿಕೊಡ್ತೀನಿ, ನಾನು ಟೀ ಕುಡಿಯಲ್ಲ ಅಂದರೆ ಕಾಫಿ ಮಾಡಿಕೊಡ್ತೀನಿ, ನಾನು ಕಾಫಿನೂ ಕುಡಿಯಲ್ಲ ಅಂತ ಅಂದೆ. ಸರಿ ನೀನು ಹಾಲು ಕುಡಿತೀಯಲ್ಲ, ಶತಾವರಿ ಪೌಡ್ರ್ ಹಾಕಿ ಹಾಲೇ ಮಿಕ್ಸ್ ಮಾಡಿಕೊಡ್ತೀನಿ ಅಂತ ಎಲ್ಲ ಕೇಳ್ತಾ ಇದ್ದ. ಒಂಥರ ಖುಷಿ ಆಗೋಯ್ತು. ಇವತ್ತು ಬಂದು ನಾನು ದೋಸೆ ಹಾಕ್ತೀನಿ ಅಂತ ಅಂದ. ನಾನು ಫಸ್ಟ್ ಗ್ಯಾಸ್ ಹಚ್ಚೋದು ಕಲ್ತ್ಕೊ, ಆಫ್ ಮಾಡೋದು ಕಲ್ತ್ಕೊ ಅಂತ ಅಂದಿದ್ದಕ್ಕೆ ಸರಿ ಯಾವುದಾದ್ರೂ ವಿಜಿಲ್ ಆದರೆ, ಈಗ ಅನ್ನಕ್ಕಿಟ್ಟರೆ 2 ವಿಜಿಲ್ ಸಾಕಾ, ಅದೆಲ್ಲ ಗೊತ್ತು. 2 ವಿಜಿಲ್ ಅನ್ನಕ್ಕಿಟ್ಟಿದ್ಯಾ, ಆಫ್ ಮಾಡಲಾ? ಸಾಂಬಾರ್ಗಾದರೆ 1 ವಿಜಿಲ್ ಆಫ್ ಮಾಡಲಾ ಸಾಂಬಾರ ಅನ್ನನ ಅಂತ ಕೇಳ್ತಾನೆ. ಮತ್ತು ಇವಾಗ ನಾನು ಹಚ್ಚುತ್ತೀನಿ ಅಂತ, ಹೆಂಗೆ ಹಚ್ಚೋದು ಹೇಳ್ಕೊಡು ಅಂತ ಅಂದ್ಬಿಟ್ಟು ಇವತ್ತು ದೋಸೆ ಕೂಡ ಮಾಡಿಕೊಟ್ಟ. ಸಖತ್ ಖುಷಿ ಆಗೋಯ್ತು ನನಗಂತೂ.
ಇನ್ನು ಕೆಲಸ ಎಲ್ಲ ಮುಗಿದ ಮೇಲೆ ಫ್ರೆಶ್ ಅಪ್ ಆದರೆ ಬಿಸಿ ಬಿಸಿ ನೀರಲ್ಲಿ ಎಷ್ಟು ಮೈಕೈ ನೋವು ಇರುತ್ತೋ ಅಷ್ಟು ಕಡಿಮೆ ಆಗುತ್ತೆ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಹಂಗಾಗಿ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಸ್ವಲ್ಪ ಬಟ್ಟೆ ಇತ್ತು, ಜಾಸ್ತಿ ಬಟ್ಟೆನೇ ಇತ್ತು, ಸ್ವಲ್ಪ ಏನಿಲ್ಲ ಎಲ್ಲ ಮಡಚಿ ಇಟ್ಟು ಇವತ್ತು ಎತ್ತಿಟ್ಬಿಡೋಣ ಎಲ್ಲ. ಇದೊಂದು ಕೆಲಸ ಮುಗಿದ್ಬಿಟ್ರೆ ಈ ರೂಮ್ ಕ್ಲೀನ್ ಆಗುತ್ತೆ ಅಂತ ಈ ರೂಮ್ ಫುಲ್ಲು ಬಟ್ಟೆನೇ ಇರೋದು. ಹಂಗಾಗಿ ಫಸ್ಟ್ ಇವತ್ತು ಬಟ್ಟೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಇವತ್ತಿಗೆ ಮುಗಿಸಿದ್ದೀನಿ. ಇನ್ನು ವಾಶ್ ಮಾಡೋವು ಇದ್ದಾವೆ, ಫೋಲ್ಡ್ ಮಾಡೋವು ಇದ್ದಾವೆ. ಇದನ್ನೆಲ್ಲ ಅದರ ಜಾಗಕ್ಕೆ ಸೇರಿಸ್ಬಿಟ್ರೆ ಅಷ್ಟೇ ಸಾಕಾಗ್ಬಿಟ್ಟಿದೆ. ಟೈಮಲ್ಲಿ ಒಂದಷ್ಟು ಕ್ವಶನ್ಸ್ ಬಂದಿತ್ತು, ಅದಕ್ಕೆ ಇವತ್ತಿನ ಆನ್ಸರು. ಅವನಿಗೆ ಸೆಟಾಫಿಲ್ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಸೋಪು ಬಂದುಬಿಟ್ಟು ಸೆಟಾಫಿಲ್ಲು ನೀವು ಯಾವುದಾದ್ರೂ ಯೂಸ್ ಮಾಡಿ, ಬಟ್ ಅದು ಫ್ರೇಗ್ರೆನ್ಸ್ ಜಾಸ್ತಿ ಇದ್ದರೆ ಅದಕ್ಕೆ ಫ್ರೇಗ್ರೆನ್ಸ್ ಸ್ಮೆಲ್ ಘಮ ಬರುತ್ತಲ್ಲ, ಅದಕ್ಕೆ ಕೆಮಿಕಲ್ ಹಾಕಿರ್ತಾರೆ. ಹಾಗಾಗಿ ಸೆಬಾಮೆಡ್ ಸ್ವಲ್ಪ ಕಮ್ಮಿ ಫ್ರೇಗ್ರೆನ್ಸ್ ಇದೆ. ಸೋಪ್ ನಾನು ಅದಕ್ಕೋಸ್ಕರ ಸೆಟಾಫಿಲ್ ಯೂಸ್ ಮಾಡಿದ್ದೆ. ಏನು ಸ್ಕಿನ್ನಲ್ಲಿ ಏನೋ ಆ ಥರ ಅನಿಸ್ಲಿಲ್ಲ, ಚೆನ್ನಾಗಿ ಅನಿಸ್ತು. ಹಾಗಾಗಿ ನೆಕ್ಸ್ಟ್ ಟೈಮು ಸೆಬಾಮೆಡ್ ತೊಗೊಂಡೆ, ಅದು ಚೆನ್ನಾಗಿತ್ತು. ನೋಡಿ ನಿಮ್ಗೆ ಯಾವುದು ಅನುಕೂಲನೋ ಅದು ತೊಗೊಳ್ಳಿ. ಮತ್ತು ಯಾವುದು ಕೆಮಿಕಲ್ ಇಲ್ದಲೇ ಇರೋದು ಅಂತ ತುಂಬ ಇದಾಗಿ ಇಲ್ಲ ಅನಿಸುತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿದ್ದರೆ ಈ ಬ್ರ್ಯಾಂಡ್ ನಾವು ಯೂಸ್ ಮಾಡಿದ್ವಿ, ಚೆನ್ನಾಗಿತ್ತು, ನಮ್ಮ ಬೇಬಿ ಒಳ್ಳೆ ರಿಸಲ್ಟ್ ಇತ್ತು, ಯಾವುದೇ ಥರ ಇಚ್ಚಿಂಗ್ ಆಗಲಿ ಏನೇ ಎಫೆಕ್ಟ್ ಆಗಿರಲಿಲ್ಲ ಅನ್ನೋರು ಕಮೆಂಟ್ ಮಾಡಿ ಹೇಳಿ. ಯಾಕೆಂದರೆ ಕಮೆಂಟ್ ಬಾಕ್ಸ್ ನೋಡಿ ತೊಗೊಳ್ಳಿ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇನ್ನು ಒಬ್ಬರು ಕೇಳ್ತಾಯಿದ್ರಿ, ನಿಮ್ಮ ಪಾಪುದು ತಲೆದಿಂಬು ಶೇಪ್ ಚೆನ್ನಾಗಿ ಬರಲ್ಲ, ತಲೆದು ಶೇಪ್ ಚೆನ್ನಾಗಿ ಬಂದಿದೆ, ಯಾವ ದಿಂಬು ಯೂಸ್ ಮಾಡ್ತಿದ್ರಿ, ಸಿಂಬೆ ಯೂಸ್ ಮಾಡ್ತಿದ್ವಾ ಅಥವಾ ಪಿಲ್ಲೋ ಯೂಸ್ ಮಾಡ್ತಿದ್ರಾ ಅಂತ. ನಾನು ತೊಟ್ಲಲ್ಲಿ ಮಲಗಿಸ್ಬೇಕಾದ್ರೆ ಸಿಂಬೆ ಹಾಕಿದ್ರು ಅವರು, ನಮ್ಮ ಅಮ್ಮಾರು ಕಟ್ತಾರಲ್ಲ ಆ ಥರ, ಅದನ್ನು ಯೂಸ್ ಮಾಡ್ತಿದ್ದೆ. ನಾನು ಪಕ್ಕ ಮಲಗಿಸ್ಕೊಳ್ಳೋ ಟೈಮಲ್ಲಿ ಬೆಡ್ ಮೇಲೆ ಮಲಗಿಸೋ ಟೈಮಲ್ಲಿ ಇಲ್ಲಿ ಬಂದಮೇಲೆ ನಾನು ತೊಟ್ಲು ಯೂಸ್ ಮಾಡಿಲ್ವಲ್ಲ, ಆವಾಗ ಒಂದು ಪಿಲ್ಲೋ ಯೂಸ್ ಮಾಡ್ತಿದ್ದೆ. ಅದ್ರದ್ದು ಲಿಂಕ್ ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ನಾನು ಲಿಂಕ್ ಶೇರ್ ಮಾಡಿದ್ದೆ, ಪಾಪ ಅವ್ರಿಗೆ ಓಪನ್ ಆಗ್ತಾ ಇಲ್ಲ ಅಂತ ಅಂದರು, ತೋರಿಸ್ತೀನಿ ಅಂತ ಹೇಳಿದ್ದೆ, ತೋರಿಸ್ತೀನಿ ರೀ. ನೋಡಿ ಈ ಥರ ಪಿಲ್ಲೋ ಯೂಸ್ ಮಾಡ್ತಾ ಇದ್ದೆ. ಇದರಲ್ಲಿ ಕಲರ್ ಜಾಸ್ತಿ ಇದೆ. ಇದು ಮಸ್ಟರ್ಡ್ ಸೀಡ್ಸ್ ಇರುತ್ತಲ್ಲ ಆ ಥರದ್ದು, ಇದನ್ನು ಯೂಸ್ ಮಾಡ್ತಾ ಇದ್ದೆ. ತೋರಿಸಿ ಪಿಕ್ಚರು ತೊಗೊಳಕ್ಕೆ ಅಂದರು. ಈ ವಿಡಿಯೋದಲ್ಲಿ ಲಿಂಕು ಕೂಡ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಟ್ಯಾಗ್ ಮಾಡೋಕ್ಕಾಗ್ತಾಯಿಲ್ಲ ಇದು. ಹಾಗಾಗಿ ನಾನು ಬೇಬಿಗೆ ಯಾವುದ್ಯಾವುದು ಪ್ರಾಡಕ್ಟ್ ಯೂಸ್ ಮಾಡಿದ್ದೆ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಅದಷ್ಟು ಇದರಲ್ಲಿ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಆದರೆ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು, ಬೇಕು ಅನ್ನೋರು. ಇನ್ನು ನೆಕ್ಸ್ಟು ಇನ್ನೊಂದು ಕ್ವಶನ್ ಅಂದರೆ ಎಷ್ಟು ತಿಂಗಳಿಂದ ಸರಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ. ನಾನು 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸರಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ತುಂಬ ತೆಳ್ಳಗೆ ಮಾಡಿ ತುಪ್ಪ ಜೊತೆ ಹೆಜ್ಬಿಟ್ಟು ಸರಿ ತಿನ್ನಿಸ್ತಾ ಇದ್ದಿದ್ದು. 7 ಮಂತಿಂದ ನಾನು 2 ಟೈಮ್ಸು ಸರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. 6 ಕಂಪ್ಲೀಟ್ ಆಗ್ತಿದ್ದಂಗೆ 2 ಟೈಮ್ಸು, ಮಾರ್ನಿಂಗ್ 10 o'clock 1 ಟೈಮು, ಮತ್ತು ನೆಕ್ಸ್ಟು ಸಂಜೆ 7 ಗಂಟೆಗೆ 1 ಟೈಮ್, 2 ಟೈಮ್ಸ್ ಕೊಡ್ತೀನಿ. ಅವ್ರು ಇವಾಗ ತೆವಳೋದು, ಉಳ್ಕೊಳ್ಳೋದು, ಮತ್ತು ಮುಂದಕ್ಕೆ ಹೋಗೋದು, ಅವರು ಈಗ ಆ್ಯಕ್ಷನ್ಸ್ ಜಾಸ್ತಿ ಇರುತ್ತೆ, ಎಲ್ಲ ಕಂಡುಹಿಡಿಯೋದು, ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು. ಇವಾಗ ಸ್ಟಾರ್ಟ್ ಆಗುತ್ತೆ 7 ತಿಂಗಳಿಂದ ಫುಲ್ಲು ಅಬ್ಸರ್ವ್ ಮಾಡೋದಾಗಲಿ, ನಗೋದಾಗಲಿ, ಡ್ಯಾನ್ಸ್ ಮಾಡೋದಾಗಲಿ, ಮ್ಯೂಸಿಕ್ ಬರ್ತಿದ್ದಂಗೆ ಒಂದು ಚೂರು ಏನೋ ಒಂದು ನೋಡ್ತಿದ್ದಂಗೆ ಒಂದು ರಿಯಾಕ್ಷನ್ ಕೊಡೋದಾಗಲಿ, ಮುಂದೆ ಹೋಗೋದಾಗಲಿ, ಉಳ್ಕೊಂಡು 1 ನಿಮಿಷ ಅಂತೂ ಇರೋಲ್ಲ, ಇವನಂತೂ ಉಳ್ಕೊಂಡು ಹೋಗ್ತಾ ಇರ್ತಾನೆ. ಹಾಗಾಗಿ ಅವ್ರಿಗೆ ಎನರ್ಜಿ ಬೇಕು ಅಂತ ನಾನು 2 ಟೈಮ್ಸ್ ಸರಿನೇ ಕೊಡೋದು. ಅಕ್ಕಿದು ನಾನು ಸರಿದು ನಾನು ಏನು ಮಾಡ್ತೀನಿ ಅದನ್ನು ನನ್ನ ಪಾಪಕ್ಕೆ ಕೊಟ್ಟು ಒಳ್ಳೆ ರಿಸಲ್ಟ್ ಬಂದಮೇಲೆ ಶೇರ್ ಮಾಡಿದ್ದೀನಿ, ಅದು ವಿಡಿಯೋ ಇದೆ, ಸರಿ ಹೇಗೆ ಮಾಡ್ತೀನಿ. ಮತ್ತು ಅಕ್ಕಿದು ಬೇಳೆ ಎಲ್ಲ ಯೂಸ್ ಮಾಡಿ ಒಂದು ಸರಿ ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಅದು ವಿಡಿಯೋ ಇದೆ, ಚೆಕ್ ಮಾಡಿ ನನ್ನ ಪ್ಲೇಲಿಸ್ಟಲ್ಲಿ. ಮತ್ತು ನಾನು ಜಾಸ್ತಿ ರಾಗಿ ಸರಿನೇ ಪ್ರಿಫರ್ ಮಾಡ್ತೀನಿ, ಅದು ಯಾಕೆಂದರೆ ಬೋನ್ಸ್ಗೆ ತುಂಬ ಒಳ್ಳೆಯದು ರಾಗಿ. ನಮ್ಮ ಸೈಡ್ ನಾವು ಜಾಸ್ತಿ ತಿಂತೀವಿ, ಹಾಗಾಗಿ ಮಕ್ಳಿಗೂ ರಾಗಿ ಸರಿನೇ ನಾವು ಜಾಸ್ತಿ ಅಂದರೆ ಜಾಸ್ತಿ ಕೊಡೋದು. ಮತ್ತು ಇನ್ನೂ ಒಬ್ಬರು ಕೇಳಿದರು, ರಾಗಿ ಸರಿ ಅಲ್ದಲೇ ಬೇರೆ ಏನು ಕೊಡ್ತೀರಾ ಪಾಪುಗೆ ಅಂತ. ಫ್ರೂಟ್ಸು ನಾನು ಆ್ಯಪಲ್ ಕೊಡ್ತೀನಿ, ಆ್ಯಪಲ್ನ ಸ್ಪೂನಲ್ಲಿ ಇಲ್ಲಾಂದರೆ ಸ್ಮ್ಯಾಶರಲ್ಲಿ ಹಿಂಗೆ ಮಾಡಿಬಿಟ್ಟು ಕೊಡ್ತೀನಿ, ಅದ್ರದ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ಆ್ಯಪಲ್ ಒಂದೇ ಕೊಟ್ಟಿರೋದು ನಾನು, ಅದಲ್ದಲೆ ದಾಳಿಂಬ್ರೆ ಹಣ್ಣು ಕೊಡ್ತೀನಿ. ದಾಳಿಂಬ್ರೆ ಹಣ್ಣು ಅದು ಹೇಳಿದ್ನಲ್ಲ ಫ್ರೂಟ್ಸ್ದು ಇದಿದೆ, ಅದರೊಳಗಡೆ ಹಾಕ್ಬಿಟ್ರೆ ಅವನು ಕಚ್ಚಾ ಟೈಮಲ್ಲಿ ಅದು ಜ್ಯೂಸ್ ಹೋಗಿ. ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಗೊತ್ತಿದ್ದರೆ ನಿಮ್ಮ ಕಡೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಜ್ಜಿ ತಾತ ಏನು ಮಾಡಿರ್ತಾರೋ ಅದನ್ನೇ ಮಾಡ್ತಾ ಹೋಗಿ. ಬೆಸ್ಟ್ ವೇ ಅಂದರೆ ಮಕ್ಕಳಿಗೆ. ಆಮೇಲೆ ರಾಗಿ ಸರಿ ಕೊಡೋದು, ರಾಗಿ ಯೂಸ್ ಮಾಡಿ ತುಂಬ ಒಳ್ಳೆಯದು. ರಾಣಿ ಹೇಗೆ ಕೊಡ್ತೀರಾ ಅಂತ ಹೇಳಿ ಅಂತಂದರು. ಇದು ಗಂದಿಗೆ ಅಂಗಡೀಲಿ ಧೂಪದ ಕಲ್ಲು ಅಂತ ಸಿಗುತ್ತೆ, ಅದನ್ನು ಕುಟ್ಟಿ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಕೋಬೇಕು. ಕಲ್ಲು ಥರ ಗಟ್ಟಿ ಥರ ಇರುತ್ತೆ, ಅದು ಪುಡಿ ಎಲ್ಲ, ಅದು ತುಂಬ ಘಮ ಬರುತ್ತೆ, ಅದು ಒರಿಜಿನಲ್
ಅಂತಾರೆ, ಇದರಲ್ಲಿ ಗಂದಿಗೆ ಅಂಗಡಿಲಿ ಸಿಗುತ್ತೆ. ದುಪ್ಪದ ಕಲ್ಲು ಥರ ಇರುತ್ತೆ, ಅದು ಕುಟ್ಬಿಟ್ಟು ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ತುಂಬಿಟ್ಕೊತೀವಿ. ಆಮೇಲೆ ಅದನ್ನು ಕೆಂಡ ಇರುತ್ತಲ್ಲ, ನಾವು ಒಲೆಯಲ್ವ ನಮ್ಮಮ್ಮರ ಮನೆಯಲ್ಲಿ ಕಾಯಿಸೋದು, ಕೆಂಡ ಮಾಡಿಬಿಟ್ಟು ಅದಕ್ಕೆ ಆ ಸಾಂಬ್ರಾಣಿನ ಉದುರಿಸ್ತೀವಿ. ಆಮೇಲೆ ಒಂದಿನ ರಾಗಿ ಪುಡಿ ಉದುರಿಸ್ತೀವಿ, ರಾಗಿ ಹಸಿಟ್ಟನ್ನ ಹಾಕ್ತೀವಿ ಮಕ್ಕಳಿಗೆ ಸಾಂಬ್ರಾಣಿ ಕೊಡಬೇಕಾದ್ರೆ. ಇನ್ನೊಂದು ದಿನ ಈ ಶೀತಕಾಲದಲ್ಲೆಲ್ಲ ಅಂದರೆ ಏನು ಸ್ವಲ್ಪ ಅರ್ಶಿನ ಹಾಕ್ತೀವಿ, ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ತೀವಿ. ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬಿಟ್ಟು ನಾವು ಮನೇಲಿ ಒಂದು ಕವರಲ್ಲಿ ಕಟ್ಟಿಟ್ಕೊತಾರೆ. ಪಾಪು ಆದಮೇಲೆ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತೀವಲ್ವ, ಅದನ್ನೆಲ್ಲ ಸಿಪ್ಪೆನ ಕಟ್ಟಿಟ್ಕೊಂಡು ಆ ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ತಾರೆ ಆ ಕೆಂಡಕ್ಕೆ. ಇದಿಷ್ಟು ಹಾಕ್ತಾರೆ, ಧೂಪ ಸ್ವಲ್ಪ, ಬೆಳ್ಳುಳ್ಳಿ ಸಿಪ್ಪೆ ಸ್ವಲ್ಪ, ಮತ್ತು ಅರಿಶಿನ ಪುಡಿ, ರಾಗಿ ಹಸಿಟ್ಟು. ಇಲ್ಲ ಒಂದಿನ ರಾಗಿ ಹಸಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಧೂಪದ ಜೊತೆ. ಒಂದಿನ ಅರಿಶಿನ ಪುಡಿ ಹಾಕಿದ್ರೂ ಒಳ್ಳೆಯದು. ರಾಗಿ ಹಸಿಟ್ಟು ತುಂಬ ಒಳ್ಳೆಯದು, ಅದನ್ನು ಧೂಪಕ್ಕೆ ಹಾಕ್ತಾರೆ. ಏಕೆಂದರೆ ಶೀತ ಸೇರಲ್ಲ ಅಂತ ಧೂಪ ಕೊಡೋದು. ಹುಷಾರಾಗಿ ಕೊಡಬೇಕು ಧೂಪ ಕೊಡಬೇಕಾದ್ರೆ. ಒಂದು ಮಂಕ್ರಿ ಹಾಕ್ಬಿಟ್ರೆ ಆ ಕೆಂಡ ಒಂದು ಬೌಲಲ್ಲಿ ಹಾಕಿರ್ತೀರಲ್ವ, ಅದರಲ್ಲಿ ಧೂಪ ಹಾಕಿದ ತಕ್ಷಣ ಮಂಕ್ರಿ ಮುಚ್ಚಿಬಿಟ್ರೆ ಅದರಿಂದ ನೀಟಾಗಿ ಬರುತ್ತೆ. ಅದ್ರ ಮೇಲೆ ಪಾಪುನ ಹಿಡಿದ್ರೆ ಸೇಫ್ಟಿಯಾಗಿರುತ್ತೆ. ಅದೆಲ್ಲ ನಮ್ಮಮ್ಮ ಮಾಡ್ತಾಯಿದ್ರು, ಅದು ವಿಡಿಯೋ ಮಾಡಿದ್ದೆ. ಬಟ್ ಅದು ಏನಂತ ಅಂದರೆ ಮಕ್ಕಳದು ಇದರಲ್ಲಿ ಯೂಟ್ಯೂಬು ರೆಕಮೆಂಡ್ ಮಾಡಲ್ಲ ಆ ಥರದ್ದೆಲ್ಲ, ಹಾಗಾಗಿ ನಾನು ಅದನ್ನು ಪೋಸ್ಟ್ ಮಾಡಿಲ್ಲ ಅಷ್ಟೇ. ವಿಡಿಯೋ ಇದೆ ನನ್ನ ಫೋನಲ್ಲಿ. ಮಸಾಜ್ ಮಾಡೋದಾಗಿರ್ಬೋದು, ಆಯಿಲ್ ಮಸಾಜ್ ಅಂತ. ಇನ್ನು ಪಾಪುಗೆ ಯಾವ ಆಯಿಲ್ ಜಾಸ್ತಿ ನೀವು ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳಿದ್ರಿ, ಕರೆಕ್ಟ್, ಅದೊಂದು ಕ್ವಶನು. ನಾವು ಜಾಸ್ತಿ ಯೂಸ್ ಮಾಡೋದು ಹರಳೆಣ್ಣೆ. ಹುಟ್ಟಿದಾಗಿಂದ ಹಿಡಿದು ಫುಲ್ಲು ಹುಟ್ಟಿದ್ದು ಒಂದು ವಾರ ಸ್ನಾನ ಮಾಡಿಸಲ್ಲ, ಸುತ್ಕ ತಕ್ಕಳ ದಿನವೇ ಸ್ನಾನ ಮಾಡಿಸೋದು. ಆವತ್ತಿನ ದಿನ ಏನು ಮಾಡ್ತಾರೆ, ಇವಾಗೆಲ್ಲ ಹಾಸ್ಪಿಟಲಲ್ಲಿ ಮಾಡಿಸ್ಕೊಟ್ಬಿಡ್ತಾರೆ, ಏನೂ ಮಾಡೋದಕ್ಕಾಗಲ್ಲ. ಆಮೇಲೆ ಸುತ್ಕ ತಕ್ಕಳ ದಿನ ಸ್ನಾನ ಮಾಡಿಸ್ತೀವಿ, ಅವತ್ತು ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿಸೋದು, ಹರಳೆಣ್ಣೆ ಹಾಕ್ಬಿಟ್ಟೆ. ಈ ಶೀತ ಇದ್ರೂ ಅಷ್ಟೇ, ಮಳೆ ಹೋಯ್ತಾ ಇದ್ರು ಅಷ್ಟೇ, ಶೀತ ಇದ್ದರೂ ಅಷ್ಟೇ ಆಚೆಗಡೆ ಹರಳೆಣ್ಣೆ ಹಾಕ್ಬಿಟ್ಟು ಒಂದು 5 ನಿಮಿಷನೂ ಬಿಡಲ್ಲ, ಹಂಗೆ ಸ್ನಾನ. ಈ ಬೇಸಿಗೆಗಾಲದಲ್ಲಾದರೆ ಬಿಡ್ತಾರೆ, ತುಂಬ ಚಳಿ ಶೀತ ಏನಿಲ್ಲ ಅಂದರೆ ಒಂದು 10 ಮಿನಿಟ್ಸ್ ಹರಳೆಣ್ಣೆ ಹಾಕಿಬಿಟ್ಟು ಸ್ನಾನ ಮಾಡಿಸಿ. ಬಂದಮೇಲೆ ಇಲ್ಲಿ ಸ್ವಲ್ಪ ಹಂಡೆ ಒಲೆ ನೀರಿಲ್ಲ ಅಲ್ವಾ, ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೆ. ಮತ್ತು ಬಿಸಿಲು ಬಂದಮೇಲೆ ಹರಳೆಣ್ಣೆನೇ ನಾನು ಯೂಸ್ ಮಾಡೋದು. ಅದಲ್ದಲೇ ಬಾದಾಮ್ ಆಯಿಲ್ ಯೂಸ್ ಮಾಡ್ಬೋದು. ಮಾಮೂಲಿ ಇಂಥ ಒಂದು ಇದರಲ್ಲಿ ಸಿಗುತ್ತೆ, ಅದು ಪ್ಯೂರಾಗಿ ಸಿಗುತ್ತೆ, ಇಷ್ಟು ಚಿಕ್ಕ ಬಾಟಲಲ್ಲಿ ಬರುತ್ತೆ. ಆ ಬಾದಾಮ್ ಆಯಿಲ್ ಯೂಸ್ ಮಾಡಿ, ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗಾಣದಿಂದ ಹಾಕಿಸ್ಕೊಂಡು ಬಂದಿರೋ ಕೊಬ್ಬರಿ ಎಣ್ಣೆ ಅಂದರೆ ಇನ್ನೂ ಬೆಸ್ಟು. ನಾನು ಗಾಣದಿಂದ ತಂದಿದ್ದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೆ. ಬಾದಾಮ್ ಆಯಿಲ್ ಯೂಸ್ ಮಾಡಿ ಇನ್ಸ್ಟೆಂಟಾಗಿ ಹರಳೆಣ್ಣೆ ಸ್ನಾನ ಮಾಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬ ಥಂಡಿ ಇದೆ. ಇವನು ಚಳಿಗಾಲದಲ್ಲಿ ಹುಟ್ಟಿದಲ್ವ, ನಾನು ಸ್ವಲ್ಪ ಇಲ್ಲಿ ಬಂದಾಗ ನಾನೇ ಸ್ನಾನ ಮಾಡಿಸ್ಕೊಬೇಕಿತ್ತು, ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಅಂದ್ಬಿಟ್ಟು ಅದೆಲ್ಲ ನೀಟಾಗಿ ಹೋಗಿಲ್ಲ ಅಂದರೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ನಾನು ಕೊಬ್ಬರಿ ಎಣ್ಣೆ ಆದರೆ ಸ್ವಲ್ಪ ಬೇಗ ಹೋಗ್ಬಿಡುತ್ತೆ, ಶೀತ ಸೇರಿಸಬಾರ್ದು ಅನ್ನೋ ಉದ್ದೇಶದಿಂದ ಅಷ್ಟೇ ನಾನು ಹರಳೆಣ್ಣೆ ಸ್ವಲ್ಪ ಬಿಟ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದು. ಗಂಡದಿಂದ ತಂದಿದ್ದೆ, ನಾನು ಅದನ್ನು ಯೂಸ್ ಮಾಡಿದ್ದೆ. ಇದಿಷ್ಟು ನಮ್ಮ ಪಾಪು ಫೇಸ್ ರಿವೀಲ್ ಟೈಮಲ್ಲಿ ಕ್ವಶನ್ಸ್ ಕೇಳಿದ್ರಿ, ನಾನು ಆನ್ಸರ್ ಹೇಳಬೇಕಿತ್ತು. ಬಟ್ ಪಿಲ್ಲೋ ಬೇಕಿತ್ತಲ್ಲ, ಅದನ್ನು ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲ ಒಟ್ಟಿಗೆ ಹೇಳೋಣ, ಒಂದರಲ್ಲಿದ್ದರೆ ಈಸಿ ಆಗುತ್ತೆ ಅಂತ ಲೇಟ್ ಮಾಡಿದೆ. ಆಗಿತ್ತು ಇವತ್ತಿನ ಬ್ಲಾಗ್, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಬೇರೆಯವ್ರಿಗೆ ಯಾರಿಗಾದ್ರೂ ವಿಡಿಯೋ ಯೂಸ್ಫುಲ್ ಅನ್ನೋರಿಗೆ ಶೇರ್ ಮಾಡಿ. ಇವತ್ತಿನ ಬ್ಲಾಗ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.